ಇಡೀ ರಾಜ್ಯದ ಮಹಿಳೆಯರ ಗಮನ ಸೆಳೆದಿರೋ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಒಂದು ಬಿಗ್ಗೆಸ್ಟ್ ಶಾಕಿಂಗ್ ಬದಲಾವಣೆ ಆಗಿದೆ. ಹೌದು, ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ಗೆ ಬರ್ತಾ ಇರೋ 2,000 ರೂಪಾಯಿ ಆರ್ಥಿಕ ನೆರವಿನ ಹಣ ಇನ್ಮುಂದೆ ಎಲ್ರಿಗೂ ಸಿಗಲ್ಲ. ಯೋಜನೆಯಲ್ಲಿ ನಡೀತಾ ಇರೋ ಕೋಟ್ಯಾಂತರ ರೂಪಾಯಿ ಭೀಕರ ಅಕ್ರಮ ಮತ್ತು ಲೂಟಿಯನ್ನ ತಡೆಯೋಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ಕಠಿಣ ರೂಲ್ಸ್ ಜಾರಿಗೆ ತಂದಿದೆ. ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ನಡೆಸಿದ ಭೌತಿಕ ಪರಿಶೀಲನೆಯಲ್ಲಿ ಸತ್ತವರ ಹೆಸರಲ್ಲೂ ಪ್ರತಿ ತಿಂಗಳು ಸದ್ದಿಲ್ಲದೆ ಹಣ ಲೂಟಿ ಮಾಡ್ತಿರೋ ಆಘಾತಕಾರಿ ಸತ್ಯ ಬಯಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕನಕಪುರವೊಂದರಲ್ಲಿ ಅತಿ ಹೆಚ್ಚು ಅಂದರೆ 3,058 ಮೃತ ಮಹಿಳೆಯರ ಅಕೌಂಟ್ಗೆ ಅಕ್ರಮವಾಗಿ ಹಣ ಜಮೆ ಆಗ್ತಿರೋದು ದೃಢಪಟ್ಟಿದೆ. ಈ ತರಹದ ಫೇಕ್ ಲೂಟಿಗೆ ಕಂಪ್ಲೀಟ್ ಬ್ರೇಕ್ ಹಾಕೋಕೆ ಗವರ್ನಮೆಂಟ್ ಈಗ ಬಯೋಮೆಟ್ರಿಕ್ ಕಡ್ಡಾಯ ನಿಯಮ ತಂದಿದೆ. ಅಷ್ಟಕ್ಕೂ ಏನಿದು ಹೆಬ್ಬಟ್ಟಿನ ಗುರುತು ನೀಡೋ ಹೊಸ ರೂಲ್ಸ್? ಅಕೌಂಟ್ಗೆ ಹಣ ಬರಬೇಕಾದ್ರೆ ಮಹಿಳೆಯರು ಎಲ್ಲೆಲ್ಲಿಗೆ ಹೋಗಿ ಯಾವೆಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು? ಅನರ್ಹರ ಲೂಟಿ ತಡೆಯೋಕೆ ಇಲಾಖೆ ಮಾಡಿಕೊಂಡಿರೋ ಮಾಸ್ಟರ್ ಪ್ಲಾನ್ ಆದರೂ ಎಂಥದ್ದು? ಈ ಎಲ್ಲ ವಿಷಯವನ್ನು ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಸದ್ಯಕ್ಕೆ ಸುಮಾರು 1,30,00,000ಕ್ಕೂ ಅಧಿಕ ಮಹಿಳೆಯರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಪಡೆದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅರ್ಹರಿಗಿಂತ ಅನರ್ಹರೇ ಈ ಯೋಜನೆಯ ಲಾಭವನ್ನು ಅಕ್ರಮವಾಗಿ ಲೂಟಿ ಮಾಡ್ತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಈ ದುರುಪಯೋಗಕ್ಕೆ ಕಂಪ್ಲೀಟ್ ಆಗಿ ಇತಿಶ್ರೀ ಹಾಡೋಕೆ ಇಲಾಖೆ ಈಗ ಹೊಸ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದೆ. ಹೊಸ ನಿಯಮದ ಪ್ರಕಾರ ಪ್ರತಿಯೊಬ್ಬ ಫಲಾನುಭವಿ ಮಹಿಳೆಯು ತಮ್ಮ ಹೆಬ್ಬಟ್ಟಿನ ಗುರುತು ಅಥವಾ ಕಣ್ಣುಗಳ ಸ್ಕ್ಯಾನಿಂಗ್ ನೀಡಿ ತಾವು ಜೀವಂತವಾಗಿದ್ದೇವೆ ಮತ್ತು ಅರ್ಹರಾಗಿದ್ದೇವೆ ಅನ್ನೋದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಇದಕ್ಕಾಗಿ ಫಲಾನುಭವಿಗಳು ತಕ್ಷಣ ಗ್ರಾಮ್ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಆಧಾರ್ ಕಾರ್ಡ್ ಹಾಗೂ ಗೃಹಲಕ್ಷ್ಮಿ ಗುರುತಿನ ಚೀಟಿಯನ್ನು ಸಬ್ಮಿಟ್ ಮಾಡಿ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿಕೊಳ್ಳಬೇಕಾಗುತ್ತೆ. ಈ ಕಠಿಣ ಕ್ರಮಕ್ಕೆ ಮೇನ್ ರೀಸನ್ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ನಡೆಸಿದ ಪರಿಶೀಲನೆಯಲ್ಲಿ ಸಿಕ್ಕಿರೋ ಶಾಕಿಂಗ್ ರಿಪೋರ್ಟ್. ಕೇವಲ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲೇ 12,790 ಅನರ್ಹರನ್ನ ಯೋಜನೆಯಿಂದ ಹೊರದಬ್ಬಲಾಗಿದೆ. ಇಡೀ ರಾಜ್ಯದಲ್ಲಿ 6,624 ಮೃತ ಮಹಿಳೆಯರ ಹೆಸರಲ್ಲಿ ಹಾಗೂ ಆದಾಯ ತೆರಿಗೆ ಮತ್ತು GST ಪಾವತಿಸೋ 4,800 ಶ್ರೀಮಂತ ಕುಟುಂಬಗಳ ಹೆಸರಲ್ಲಿ ಅಕ್ರಮವಾಗಿ ಹಣ ಪಡಿತಾ ಇರೋದು ಬೆಳಕಿಗೆ ಬಂದಿದೆ. ಇದರಲ್ಲಂತೂ ಕನಕಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 3,058 ಸತ್ತು ಹೋದ ಮಹಿಳೆಯರ ಅಕೌಂಟ್ಗೆ ಪ್ರತಿ ತಿಂಗಳು ದುಡ್ಡು ಜಮೆ ಆಗ್ತಿತ್ತು. ಈಗಾಗಲೇ ಇಂತಹ ಮೃತರ ಖಾತೆಗೆ ಅಕ್ರಮವಾಗಿ ಹೋಗಿರೋ ಹಣವನ್ನು ಕಾನೂನುಬದ್ಧವಾಗಿ ವಾಪಸ್ ವಸೂಲಿ ಮಾಡೋಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಒಟ್ಟಿನಲ್ಲಿ ಈ ಹೊಸ ಬಯೋಮೆಟ್ರಿಕ್ ಫಾರ್ಮ್ ಭರ್ತಿ ಮಾಡಿದರೆ ಮಾತ್ರ ಮುಂದಿನ ತಿಂಗಳ ಹಣ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರಲಿದ್ದು, ಇಲ್ಲದಿದ್ದರೆ ಗೃಹಲಕ್ಷ್ಮಿ ದುಡ್ಡಿಗೆ ಕಂಪ್ಲೀಟ್ ಬ್ರೇಕ್ ಬೀಳೋದು ಪಕ್ಕಾ ಆಗಿದೆ.